ಹಲೋ ಎವ್ರಿವನ್. ಇವತ್ತು ಫೆಬ್ರವರಿ 28 ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸುತ್ತೇವೆ. ಈ ದಿನವನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ನಮ್ಮ ಗ್ರೇಟ್ ಸೈಂಟಿಸ್ಟ್ ಸಿ.ವಿ. ರಾಮನ್ ಅವರ ಡಿಸ್ಕವರಿಗೆ ಗೌರವ ಸಲ್ಲಿಸುವುದಕ್ಕಂತ. 1928 ಫೆಬ್ರವರಿ 28ರಂದು ರಾಮನ್ ಅವರು ಒಂದು ಇಂಪಾರ್ಟೆಂಟ್ ಸೂಪರ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಅನ್ನು ಮಾಡಿದರು. ಏನಪ್ಪಾ ಅಂದರೆ, ಬೆಳಕು ಒಂದು ಪದಾರ್ಥದ ಮೂಲಕ ಹೋದಾಗ ಅದರ ಸ್ವಲ್ಪ ಭಾಗ ತನ್ನ ಕಲರ್ ಹಾಗೂ ಎನರ್ಜಿಯನ್ನು ಚೇಂಜ್ ಮಾಡುತ್ತದೆ. ಇದನ್ನೇ ನಾವು ರಾಮನ್ ಎಫೆಕ್ಟ್ ಎಂದು ಕರೀತೇವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲೈಟ್ ಮ್ಯಾಟರ್ ಜೊತೆ ಇಂಟ್ರಾಕ್ಟ್ ಆದಾಗ ಅದರ ನೇಚರ್ ಸ್ವಲ್ಪ ಬದಲಾಗುತ್ತೆ. ಈ ಡಿಸ್ಕವರಿ ಸೈಂಟಿಸ್ಟ್ಗಳಿಗೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ನ ಸ್ಟಡಿ ಮಾಡಲು ಹೊಸ ದಾರಿನೇ ಕೊಡ್ತು. ಸೊ ಸಿಂಪಲ್ ಅಬ್ಸರ್ವೇಷನ್, ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಈ ಡಿಸ್ಕವರಿ ಅಷ್ಟೊಂದು ಪವರ್ಫುಲ್ ಆಗಿತ್ತು. 1930ರಲ್ಲಿ ಫಿಸಿಕ್ಸ್ ನೊಬೆಲ್ ಪ್ರಶಸ್ತಿಯನ್ನು ಸಿ.ವಿ. ರಾಮನ್ ಅವರಿಗೆ ಕೊಡಲಾಯಿತು. ಸೈನ್ಸ್ನಲ್ಲಿ ನೊಬೆಲ್ ಸಿಕ್ಕ ಮೊದಲ ಭಾರತೀಯ ಹಾಗೂ ಮೊದಲ ಏಷ್ಯನ್ ಆದರು. ಆದರೆ ಇವರ ಅಚೀವ್ಮೆಂಟ್ಸ್ ಇಷ್ಟೇ ಅಲ್ಲ. ರಾಮನ್ ಅವರು ಲೈಟ್ ಸ್ಕ್ಯಾಟರಿಂಗ್ ಮೇಲೆ ರಿಸರ್ಚ್ ಅನ್ನು ವರ್ಲ್ಡ್ ಲೆವೆಲ್ಗೆ ತೆಗೆದುಕೊಂಡು ಹೋದರು. 1926ರಲ್ಲಿ ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಅನ್ನು ಪ್ರಾರಂಭಿಸಿದರು. 1934ರಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಅನ್ನು ಸ್ಥಾಪನೆ ಮಾಡಲು ಪ್ರಮುಖ ಸ್ಥಾನವನ್ನು ವಹಿಸಿದರು. ನಂತರ ನಮ್ಮ ಬೆಂಗಳೂರಿನಲ್ಲಿ ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸಿದರು. ಅದರಿಂದ ಯುವ ವಿಜ್ಞಾನಿಗಳಿಗೆ ರಿಸರ್ಚ್ ಮಾಡಲು ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿತು. 1954ರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಕೂಡ ಲಭಿಸಿದೆ. ಅವರದೊಂದು ಫೇಮಸ್ ಕೋಟ್ ಇತ್ತು, ಏನಪ್ಪಾ ಅಂದರೆ, ಸೈನ್ಸ್ ಕ್ಯಾನ್ ಓನ್ಲಿ ಗ್ರೋ ವೆನ್ ವಿ ಆಸ್ಕ್ ಕ್ವಶನ್ಸ್. ಹೀಗಾಗಿ ನ್ಯಾಷನಲ್ ಸೈನ್ಸ್ ಡೇ, ಭಾರತೀಯ ವಿಜ್ಞಾನ ದಿನದಂದು ನಮಗೆ ಹೇಳೋ ಮೆಸೇಜ್ ಸಿಂಪಲ್. ಏನಪ್ಪಾ ಅಂದರೆ, ಫಾರ್ಮುಲಾನ ಮೆಮೊರೈಸ್ ಮಾಡ್ಕೊಳ್ಳೋದಷ್ಟೇ ಅಲ್ಲ. ಹೀಗಾಗಿ ನ್ಯಾಷನಲ್ ಸೈನ್ಸ್ ಡೇ ನಮಗೆ ಹೇಳೋ ಮೆಸೇಜ್ ಸಿಂಪಲ್ ಆಗಿದೆ. ಏನಪ್ಪಾ ಅಂದರೆ, ಫಾರ್ಮುಲಾ ಮೆಮೊರೈಸ್ ಮಾಡೋದು ಮಾತ್ರ ಸೈನ್ಸ್ ಅಲ್ಲ, ಯಾಕೆ, ವೈ ಅನ್ನೋ ಪ್ರಶ್ನೆ ಕೇಳೋದು ಸೈನ್ಸ್. ಅಬ್ಸರ್ವ್ ಮಾಡಿ, ಕ್ಯೂರಿಯಸ್ ಆಗಿರಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಿ. ಯಾಕಂದರೆ ನೆಕ್ಸ್ಟ್ ಬಿಗ್ ಡಿಸ್ಕವರಿ ಮೇ ಬಿ ನಿಮ್ಮಿಂದಲೇ ಆಗಬಹುದು. ಹ್ಯಾಪಿ ನ್ಯಾಷನಲ್ ಸೈನ್ಸ್ ಡೇ ಟು ಎವ್ರಿವನ್. ಸ್ಟೇ ಕ್ಯೂರಿಯಸ್, ಕೀಪ್ ಲರ್ನಿಂಗ್.